ಇದು 11:25 ಆಗಿತ್ತು. ಆವಾಗ ಇವರು ಬಂದು ಬಿಟ್ಟೋದರು. ಯಾಕಂದರೆ ಕೋರ್ಟ್ ಕಚೇರಿಯಲ್ಲಿ ಇವ್ರ ಕೆಲಸ ಎಲ್ಲ ಮಾಡಿಕೊಂಡು ನಂತರ ಈಗ ಗಾಡಿ ಮತ್ತೆ ಅವ್ರನ್ನ ಪಿಕಪ್ ಮಾಡಲಿಕ್ಕೆ ಬಂದಿದೆ. ಇನ್ನೇನು ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೆಲವು ಕಾರಣಾಂತರಗಳಿಂದ ಮತ್ತೆ ಈಗ ಒಳಗೆ ಹೋಗಿದ್ದಾರೆ. ಹಾಗಾಗಿ ವೆಹಿಕಲ್ ಇಲ್ಲಿ ನಿಂತಿದೆ. ಅದು ಗಾಡಿ ಮುಂದೆ ನಿಂತಿದೆ. ತೋರ್ಸಪ್ಪ ಒಂದು ಗಾಡಿ ಶರ್ಟಲ್ಲಿರುವಂಥ ಅವ್ರ ಮಗ ಮತ್ತು ಅವ್ರ ವೈಫ್ ಅನಿಸುತ್ತೆ. ಬರ್ಕಿ ಸತಿ ಮಗಳು ಮಾತಾಡ್ಬಿಟ್ಟು ಅವ್ರಿಗೆ ಹೇಳಿ ದಾಖಲಿಸಲಿಕ್ಕೆ ನಾವು KRS ಮಾಡ್ತೀವರು ದಯವಿಟ್ಟು ಅವ್ರಿಗೆ ದಾಖಲಿ ಇಲ್ಲ ಅಂದರೆ ಲೈವ್ ಇದೆ. ನಾವು DC ಟ್ಯಾಗ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಕೇಳುವಂಥ ನಂಬರ್ ತಗೊಳ್ಳಿ. ಯಾವಿದೆ ಹೇಳಿ. ಶಿವಮೊಗ್ಗ ಡಿವಿಷನ್ ಆಫೀಸಲ್ಲಿ SCP TSP ಮೀಟಿಂಗ್. ಹೌದು, ಮೀಟಿಂಗ್ ಇತ್ತು. ಫ್ಯಾಮ್ಲಿನ ಕೂರ್ಸೋ ನೋಡೋಣ ನಿಮಗೆ ಪ್ರಾವಿಷನ್ ಇದೆಯಾ? ಯಾಕೆ ಮಾಡ್ತಾ ಇದ್ದೀರಾ ಈಗ? ಇಲ್ಲ, ಅವ್ರು ಇಲ್ಲಿ ಬಂದಿದ್ರು ಬಂದಿದ್ರು ಸರ್. ನಾವು 10 ನೀವು ಬಂದ್ರಲ್ಲ ಸ್ಟಾರ್ಟಿಂಗು ವಿತ್ ವಿಡಿಯೋ ನಮ್ಮ ಹತ್ರ ಇದೆ. ನೀವು ಬಂದು ಗಾಡಿಯಲ್ಲಿ ನಿಲ್ಲಿಸಿ ಅವ್ರು ಇಳಿದು ಒಳಗೆ ಹೋಗಿದ್ದು. ಯಾಕಂದ್ರೆ ಅವಾಗ ಅವರು ಧಾರವಾಡದಾಗಿದ್ರು, ಅವರು ಬಸ್ ಸ್ಟ್ಯಾಂಡ್ ಇಂದ ಬಂದ್ರು. ಈಗ ನೀವು ಬಸ್ ಸ್ಟ್ಯಾಂಡ್ ಇಂದ ಬಂದ್ರು. ಈಗ ಅದೇ ನಾನು ಹೇಳ್ತಾ ಇರೋದು, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರನ್ನ ನೀವು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಈ ಗಾಡಿಲಿ ಬಂದ್ರಿ ಬಿಟ್ರಿ ಅಲ್ವಾ? ಬಂದ್ಬಿಟ್ಟು ಹೋದ್ರಿ. ಈಗ ನೀವು ಊರಿಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತಾ ಇದ್ರ ಜೊತೆ. ನಾವು ಅಲ್ಲೇ ಬಿಟ್ಟು ಹೋಗ್ತೀವಿ. ಇಲ್ಲ ಇಲ್ಲ, ಆಯ್ತು. ನೀವು ಐಡಿ ಕಾರ್ಡ್ ತೋರಿಸಿ. ಆಯ್ತು, ನಿಮ್ಮ ಡ್ಯೂಟಿ ನೀವು ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ. ಕರ್ತವ್ಯದ ಸಮಯದಲ್ಲಿ ಗೌರ್ಮೆಂಟ್ ಗಾಡಿ ಆದ್ರೂ ಸರ್ಕಾರಕ್ಕೆ ನಿಮ್ಗೆ ಅಟ್ಯಾಚ್ ಆಗಿದೆ. ಸರ್ಕಾರ ಸೇವೆಯಲ್ಲಿ ಇರೋದು ಗಾಡಿ ಲಾಕ್ ಬುಕ್. ಇಲ್ಲ ಇಲ್ಲ, ನಾನು ಲೈವ್ ಆಫ್ ಮಾಡಲ್ಲ. ನೀವು ಏನು ಮನೆಯಿಂದನೇ ಕರ್ಕೊಂಡ್ ಬಂದಿದೀವಿ ಅನ್ನೋ ತರ ಸರ್, ಮನೆಯಿಂದ ಕರ್ಕೊಂಡ್ ಬಂದಿದ್ರು, ಎಲ್ಲಿಂದ ಕರ್ಕೊಂಡ್ ಬಂದಿದ್ರು? ಒಟ್ಟಲ್ಲಿ ಸರ್ಕಾರಿ ಜೀಪ್ ನಿಮ್ಗೆ ಕೊಟ್ಟಿರೋದು. ನಿಮಗೆ ಸರ್ಕಾರದ ಸೇವೆ ಮಾಡ್ಲಿ ಸರ್. ಹಾ ನೋಡ್ರಿ, ಅವ್ರು ಇಳಿದು ಹೋಗ್ತಾ ಇದಾರೆ. ಈಗ ನೋಡ್ರಿ, ಅವ್ರು ಇಳಿದು ಹೋಗ್ತಾ ಇದಾರೆ. ನಿಂತ್ಕೊಳ್ಳಿ. ಡೀಸೆಲ್ ಹಾಕ್ಸಿ ನಿಮಗೆ ಕೊಟ್ಟಿರ್ತಾರೆ. ಯಾಕೆ? ಸಾರ್ವಜನಿಕರ ಸೇವೆ ಮಾಡಲಿ ಅಲ್ವಾ? PWD ಇಲಾಖೆ ಅಲ್ಲ, PWD. ಈಗ ಶಿವಮೊಗ್ಗ ಗೋಪಿ ಸರ್ಕಲಲ್ಲಿ ಇದೊಂದು ಪೋಸ್ಟ್ ಆಫೀಸ್. ಇದು ಪೋಸ್ಟ್ ವೈಫು ಮತ್ತು ಅವ್ರ ಮಗ ಯಾವ ರೀತಿ ಗಾಡಿಯನ್ನು ಇಳಿದು ಇವ್ರು ಹೋದರು ಅಂತ ನೋಡ್ತಿರ್ಬೋದು. ಇದೇ ಥರ ವಾಹನಗಳು ಬಹಳಷ್ಟು ಮಿಸ್ಯೂಸ್ ಆದಾಗ ಸಾರ್ವಜನಿಕರು ಅದನ್ನು ಹಿಡಿದು ಪ್ರಶ್ನೆ ಕರ್ತವ್ಯ ಲೋಪವನ್ನು ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮಾತ್ರ. ಹಾಗಾಗಿ ಈಗ ನಾವು ನಾಳೆ DC ಗಮನಕ್ಕೂ ಸಹ ತರ್ತೀವಿ. ಇವರು ಯಾವ ಅಧಿಕಾರಿ